ನೀರು ನಿಲ್ಲದ ಕೆರೆಗೆ ಭಾಗ್ಯ ಹೋಗಿ ಬಂದಂಗ ನಮ್ಮ ಗೋಗಣ್ಣ ಹೋಗಿ ಬಂದನಲ್ಲ. ಏನನ್ನ ಅಕ್ಕ ಬಂದರೆ ಹಾದಿಗೆ ಬಣ್ಣ ಬರುವುದು, ಬೀದಿಗೆ ಬಣ್ಣ ಬರುವುದು, ಊರಿಗೆ ಬಣ್ಣ ಬರುವುದು ಮತ್ತು ಕೇರಿಗೆ ಬಣ್ಣ ಬರುವುದು. ಹೌದಾ? ಮನೆ ಒಳಗೆ ಮಕ್ಕಳಿದ್ದರೆ ಮನೆ ಸಿರಿ ಬರುವುದು, ಅಂಗಳೊಳಗೆ ದನ ಕರೆದಿದ್ದರೆ ಅಂಗಳ ಸಿರಿ ಬರುವುದು. ಹೌದಾ? ಕರಿಯ ಹೋದವನ ಸಂಗತ್ತ ನಮ್ಮ ಅಕ್ಕ ಬರಲಿಲ್ಲಲ್ಲ. ಹೌದಾ? ಭಾರತಮ್ಮ ಹೋಗಣ್ಣ ಕರಿಯ ಹೋದವನ ಸಂಗತ್ತ ನಮ್ಮ ಅಕ್ಕ ಬರಲಿಲ್ಲ ತಮ್ಮ. ನಾನು ಏನು ಹೇಳಿ ಗುರುದೇವ, ಅರ್ಥ ಕಾರಣ ಮಗಳು ಅರ್ಥ ಮಾತಾಡ್ದು, ಬೀಡು ಕಾರಣ ಮಗಳು ಬೀಡು ಮಾತಾಡ್ದು ಗುರುದೇವ. ಕರೆಯಲು ಹೋದವನ ಸಂಗಟ ಅಕ್ಕ ಬರಿಲ್ಲ ಗುರುದೇವ. ಸಾಕು ಸಾಕು ನಿನ್ನ ಮಾತು ನಿಲ್ಲಿಸು ಹೋಗಣ್ಣ. ಅಕ್ಕ ಮೇಲೆ ಮಾಯಗಳನ್ನು ಸ್ವಂತ ನಾನೇ ಹೋಗಿ ಅಕ್ಕ ಮಾಯಗಳನ್ನು ಶೀಘ್ರ ಹೋಗಿ ಕರೆದುಕೊಂಡು ಬರುವರು. ಹೇ ಕೆಳಗಿನವರನ್ನ ಗೌಡನ ಪುತ್ರ ಕನ್ಯಾಕುಮಾರಿ ಉತ್ತಮ. ನನ್ನನ್ನ ಕರೆಸಿದ ಕಾರಣವೇನು ಪತಿದೇವ? ಏನು ಕೋಮಾಲಿ? ಪತಿದೇವ, ನಾನು ಅಕ್ಕ ಮಾಯಮ್ಮನ ಕರೆಯಲ್ಲಿ ಹೋಗ್ತೀನಿ, ಬುದ್ಧಿ ಮಾಡು, ಬಾಳ ಮಾಡಿ ಕಟ್ಟಿಯ ಕೋಮಾಲಿ. ತಪರಿ ಜೋಳದ ಭಾನ, ಕಾಡಿಗೆ ಜೋಳದ ರೊಟ್ಟಿ ಬುತ್ತಿ ಕಟ್ಟಿನಿ, ತೆಗೆದುಕೊಂಡು ಹೋಗಿ ಪತಿದೇವ. ಏನಂದ್ರೆ ಕೊನೆಗೇಡು ಹೆಣ್ಣ ಕೋಮಾಲಿ. ಪತಿದೇವ, ಕಾಡಿಗೆ ಜೋಳದ ರೊಟ್ಟಿ ತಪರಿ ಜೋಳದ ಬಾಣ ನೀನು ಮಾಡಿದ ಅಡಿಗೆ ಏನನ್ನ ಅಕ್ಕನ ತಕ್ಕ ಆಗಿಲ್ಲ, ಬುದ್ಧಿ ಆಗಿಲ್ಲ. ನೀನು ಮಾಡಿದ ಅಡುಗೆ ಕಲಗಂಚಿಗೆ ಹಾಕೋ, ಇಲ್ಲವಾದ್ರೆ ಹಿತ್ತಲ ದೊಡ್ಡಿಗೆ ಚೆಲ್ಲು. ಹೌದಾ? ಏನೇ ಕೋಮಾಲಿ? ಪತಿದೇವ, ಹಾಲಿಗಂಜು ಹಾದಾಗ ನಿನಗೆ ಬಾಸಿ ಕೊಟ್ಟಿನ ಬಾಸಿಗೆ ಬೇಮಾನ ಆಗಬಾರ್ದಂದು ಇಲ್ಲಿ ತರಣ ತಂದು ಹೇಳಿದ್ದೇನೆ. ನಾನು ಸಿಟ್ಟಿನ ಸಮರಂತಾಗಿ ಕರಕರ ಹಲ್ಲ ತಿನ್ನ ಉಗ್ರಗಣ್ಣ ತೆರೆದ್ರ ಸುಟ್ಟು ಬೂದಿಯಾಗಿ ಹಾದಿ. ಮೊದಲೇ ನೀವು ಸಿಟ್ಟಿನ ಸ್ವಭಾವದವರು. ಮನ ಮೀಸಲ ಮಾಡಿ, ಕಾಯ ವಜ್ರ ಮಾಡಿ, ಮಣ್ಣಿನ ಗೋಡೆ ನುಣ್ಣಗ ಮಾಡಿ, ಕೆಮ್ಮಣ್ಣ ಜೋರ ಬಿಟ್ಟು, ಸುಣ್ಣದ ಜೋರ ಬಿಟ್ಟು, ಮ್ಯಾಲೊಂದು ಚಿತ್ರ ಕೊರದು, ಒಳ್ಳಿಗೆ ಒಪ್ಪಿ ಹಾಕಿ ಕಲ್ಲಿಗೆ ರಾಗಣಿಯನ್ನು ಹೊಯ್ದು, ಔಟಗಡಿಗೆ ಒಳಗೆ ಹಿಟ್ಟಕ್ಕೆ ತಯಾರು ಮಾಡಿ, ಪಡಿ ಪಾಯಸ ಸುಡಿ ಹೋಳಿಗೆಯನ್ನು ಮಾಡಿ, ಮಾವಿನ ಎಳಗೈ, ನಿಂಬಿಯ ಹೊಳಗೈ, ನೆಲ್ಲಿಗೆ ವಾಗರ ಗಟ್ಟಿ, ಮ್ಯಾಲೊಂದು ಬಾಳುಡಿ ಮಾಡಿ, ಹಪ್ಪಳ ಸಣ್ಣಿಗೆ ಉಪ್ಪಿನಕಾಯಿ 21 ಸೇವನೆ ತಪ್ಪದೆ ಅಡಿಗೆ ಮಾಡಿ ಕಟ್ಟೀನಿ, ತೆಗೆದುಕೊಂಡು ಹೋಗಿ ಪತಿದೇವ. ಹೌದ ಹೌದ ಕೋಮಾಲಿ, ಏನನ್ನ ಅಕ್ಕನ ತಕ್ಕ ಬುದ್ಧಿ ಆಗ್ಯಾದ, ಭಾವ ಆದ್ರೂ ಆಗ್ಯಾದ. ಅಕ್ಕನ ನಾಯಕನನ್ನು ವಾಯು ತೇಜೆಯನ್ನು ಹತ್ತಿ ಅಕ್ಕನ ನಾಯಕನನ್ನು ಶೀಘ್ರ ಹೋಗಿ ಕರೆದುಕೊಂಡು ಬರಬೇಕು. ಬುದ್ಧಿಬಾನ ಮಾಡಿಕೊಡು ಕೋಮಾಲಿ. ತೆಗೆದುಕೊಂಡು ಹೋಗಿ ಪತಿದೇವ. ಏ